ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ತುಂಬ ರುಚಿಯಾದ ಹಾಗೂ ತುಂಬ ಆರೋಗ್ಯವಾದ ಕೆಂಪಕ್ಕಿ ಪೊಂಗಲ್ಲು ಮತ್ತು ಅದ್ರ ಜೊತೆಗೆ ಹುಳಿಗೊಜ್ಜು ಮಾಡಿದ್ದೆ. ತುಂಬ ಚೆನ್ನಾಗಿತ್ತು, ತುಂಬ ಹೆಲ್ದಿ ಫುಡ್ಡು ಇದು. ನೀವು ಒಂದ್ಸರಿ ಮಾಡ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಒತ್ತಿ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ನಾನು ಈ ಲೋಟದಲ್ಲಿ ಹೆಸರುಬೇಳೆ ಮತ್ತು ಅಕ್ಕಿನ ಮೆಜರ್ಮೆಂಟ್ ತೊಗೊಂಡಿದ್ದೀನಿ. ನೋಡಿ, ಇವಾಗ ಇಷ್ಟು ಐಟಮ್ನ ನಾವು ಪೊಂಗಲ್ ಮಾಡೋದಕ್ಕೆ ಬಳಸ್ತೀವಿ, ಆಯಿತಾ. ಬನ್ನಿ ಇವಾಗ ಏನೇನು ಅಂತ ಹೇಳ್ತೀನಿ ನಾನು. ಫಸ್ಟು ಕೆಂಪಕ್ಕಿ ತಗೊಂಡಿದ್ದೀನಿ. ನಾನು ತೋರಿಸಿದ್ನಲ್ಲ ಆ ಲೋಟದಲ್ಲಿ 1 ಲೋಟ ಕೆಂಪಕ್ಕಿ ತಗೊಂಡಿದ್ದೀನಿ ನಾನು. ಇದನ್ನು ನೆನೆಸೋದು ಬೇಡ, ವಾಶ್ ಮಾಡೋದು ಬೇಡ, ಇದನ್ನು ತೊಳಿಬೇಡಿ. ನೋಡಿ, ಇದಕ್ಕೆ ಜೀರಿಗೆ ಮತ್ತು ಮೆಣಸನ್ನು ಸ್ವಲ್ಪ ಪುಡಿ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಹಂಗೆ ಹಾಕ್ಬಿಟ್ರೆ ತಿನ್ನಲ್ಲ ಫ್ರೆಂಡ್ಸ್, ಮೆಣಸನ್ನೆಲ್ಲನೂ ತೆಗ್ದಾಕ್ಬಿಡ್ತಾರೆ, ಜೀರಿಗೆ ಬಾಯಿ ಸಿಗುತ್ತೆ ಅಂತಾರೆ. ಅದಕ್ಕೆ ಮತ್ತು ನೋಡಿ, ಕಾಯಿ ಪೀಸ್ ತೊಗೊಂಡಿದ್ದೀನಿ. ಸ್ವಲ್ಪ ತುರಿಯೋದು ಬೇಡ, ಹಿಂಗೆ ಪೀಸ್ ಇರಲಿ. ಮತ್ತು ಬೆಳ್ಳುಳ್ಳಿ ಶುಂಠಿನ ಪೇಸ್ಟ್ ಮಾಡಿಲ್ಲ, ಅರ್ಧಂಬರ್ಧ ಜಜ್ಜಿ ಇಟ್ಕೊಂಡಿದ್ದೀನಿ. ಇದೇ ಬೇರೆ ಫ್ಲೇವರ್ ಕೊಡುತ್ತೆ ಹಾಗಾಗಿ. ಮತ್ತು ಇದಕ್ಕೆ ಹೆಸರುಬೇಳೆ ತೊಗೊಂಡಿದ್ದೀನಿ. ಆ ಲೋಟದಲ್ಲಿ ನಾನು 3/4 ಲೋಟ ಹೆಸರುಬೇಳೆ ತೊಗೊಂಡಿದ್ದೀನಿ. ಇದನ್ನು 15 ನಿಮಿಷ ನೆನೆಸಿಟ್ಕೊಂಡಿದ್ದೀನಿ. ಉರಿಯೋದು ಬೇಡ, ಹಾಗೇ ನೆನೆಸಿಟ್ಕೊಳ್ಳಿ 15 ನಿಮಿಷ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಇವಾಗ ಕುಕ್ಕರ್ಗೆ ಫಸ್ಟು ಹಸಿರುಬೇಳೆ ಹಾಕ್ಕೋತಾ ಇದ್ದೀನಿ. ಹಸಿರುಬೇಳೆನ ಫಸ್ಟು 1 ವಿಜಲ್ ಕೂಗಿಸ್ಕೋಬೇಕು. ನೋಡಿ, ಅಕ್ಕಿ ಮತ್ತು ಹಸಿರುಬೇಳೆ ಎರಡನ್ನೂ ಜೊತೆಲಿ ಹಾಕೋದು ಬೇಡ, ಹಸಿರುಬೇಳೆನ ಉರಿಯೋದು ಬೇಡ. ಉರಿದೇನೆ ಈ ಥರ ಒಂದು ಸರಿ ಪೊಂಗಲ್ ಮಾಡಿ ನೋಡಿ. ನಾರ್ಮಲ್ ಅಕ್ಕಿನೂ ಹಾಕಿ ಮಾಡ್ಬೋದು ಇದೇ ಥರ. ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನೋಡಿ, ಇವಾಗ ನಾನು 3/4 ಲೋಟ, ಆ ಚಿಕ್ಕ ಲೋಟದ 3/4 ಲೋಟ ಹೆಸರುಬೇಳೆಗೆ ದೊಡ್ಡ ಲೋಟದಲ್ಲಿ 2 ಲೋಟ ನೀರು ಹಾಕಿ ಒಂದೇ 1 ವಿಸಲ್ನ ನಾನು ಕೂಗಿಸ್ಕೊತೀನಿ. ಜಾಸ್ತಿ ಬೇಡ, 1 ವಿಸಲ್ಗೆ ಬೆಂದೋಗುತ್ತೆ. ಯಾಕಂದರೆ ನಾವು 15 ನಿಮಿಷ ಹೆಸರುಬೇಳೆ ನೆನೆಸಿದ್ವಲ್ವಾ, ಹಾಗಾಗಿ ಬೇಗ ಬೆಂದೋಗುತ್ತೆ. ಸೊ ಒಂದೇ ವಿಸಲ್ ಸಾಕು. ಬನ್ನಿ ಇವಾಗ ಕೂಗೋಕ್ಕೆ ಇಟ್ಕೊತಿದ್ದೀನಿ. ನೋಡಿ, ಕುಕ್ಕರ್ ಇಟ್ಕೊತಾ ಇದ್ದೀನಿ ಒಲೆ ಮೇಲೆ. ಇದು 1 ವಿಸಲ್ ಕೂಗಿದ ತಕ್ಷಣ ಸ್ಟವ್ ಆಫ್ ಮಾಡಿಬಿಡಿ. ನಂದು 2 ಕುಕ್ಕರ್ಗೆ ಒಂದೇ ಮುಚ್ಚಳ. ಸೊ ಹಾಗಾಗಿ ನಾನು ಇವಾಗ ಆ ಕುಕ್ಕರ್ ತಣ್ಣಗಾದ್ಮೇಲೆ ಇನ್ನೊಂದು ಕುಕ್ಕರ್ಗೆ ಕೆಂಪಕ್ಕಿ ಹಾಕ್ಕೋತಾ ಇದ್ದೀನಿ. ಇದನ್ನು ಜಾಸ್ತಿ ತೊಳಿಬೇಡಿ, ಸುಮ್ಮನೆ ನೀರು ಹಾಕಿ ಅದನ್ನು ಸುರಿದ್ಬಿಡಿ ಸಾಕು. ನೋಡಿ, ಈ ಥರ ಜಾಸ್ತಿ ತೊಳೆದ್ರೆ ಅದರಲ್ಲಿರೋದು ಫೈಬರ್ ಅಂಶ ಎಲ್ಲ ಹೋಗ್ಬಿಡುತ್ತೆ. ಹಾಗಾಗಿ ಇದಕ್ಕೂ ಅಷ್ಟೇ ನಾನು 2 ಲೋಟ ನೀರು ಹಾಕ್ಕೋತಾ ಇದ್ದೀನಿ. ಆ ಲೋಟದಲ್ಲಿ 1 ಲೋಟ, ಇದಕ್ಕೆ 2 ಲೋಟ ನೀರು ಹಾಕ್ಕೋತಾ ಇದ್ದೀನಿ. ಎರಡಕ್ಕೂ ಅಷ್ಟೇ. ಆ ಚಿಕ್ಕ ಲೋಟದಲ್ಲಿದ್ದಕ್ಕೆ 2 ಲೋಟ ನೀರು ಹಾಕ್ಕೋತಾ ಇದ್ದೀನಿ. ಚಿಕ್ಕ ಲೋಟದ 1 ಅಕ್ಕಿಗೆ ಮತ್ತು 3/4 ಲೋಟ ಹಸಿರುಬೇಳೆಗೆ. ಯಾಕೆ ಅಂತ ನೆಕ್ಸ್ಟ್ ಹೇಳ್ತೀನಿ, ಅದಕ್ಕೂ ಯಾಕೆ 2 ಲೋಟ ಅಂತ. ನೋಡಿ, ಇವಾಗ ಬೆಂದಿತ್ತಲ್ವಾ ಕುಕ್ಕರು, ಹೆಸರುಬೇಳೆ ಬೆಂದಿತ್ತಲ್ವಾ. ನನಗೆ ಇದ್ರದ್ದು ಕ್ಯಾಪ್ ಬೇಕು, ಅದಕ್ಕೆ ನೋಡಿ ಆ ಕುಕ್ಕರ್ ಆರಿದೆ, ತಣ್ಣಗಾಗಿದೆ. ನೋಡಿ, ಹೆಸರುಬೇಳೆ ಅಂತೂ ಚೆನ್ನಾಗಿ ಬೆಂದಿದೆ. ನೋಡಿ, ಒಂದು ಸರಿ ಕೂಗಿಸ್ಕೊಂಡ್ರೆ ಸಾಕು. ನೋಡಿ, ಒಂದು ಸರಿಗೇ ಎಷ್ಟು ಬೆಂದೋಗಿದೆ ಅಂತ. ಇದರಲ್ಲಿ ನೀರು ಉಳ್ಕೊಂಡ್ರೆ ಏನೂ ಆಗಲ್ಲ. ನೋಡಿ, ಇವಾಗ ಅದೇ ಕ್ಯಾಪ್ ತೆಗೆದು ನಾನು ಇನ್ನೊಂದು ಕುಕ್ಕರ್ಗೆ ಕೆಂಪಕ್ಕಿ ಹಾಕಿ ಇಡ್ತಾಯಿದ್ದೀನಿ. ಇದು ಅಷ್ಟೇ, ಜಾಸ್ತಿ ಕೂಗ್ಸೋಕೆ ಹೋಗಬೇಡಿ, ಒಂದೇ ವಿಸಲ್ ಸಾಕು. ಯಾಕಂದರೆ ಇದನ್ನು ಮತ್ತೆ ಬೇಯಿಸ್ಬೇಕಲ್ವ, ಹಸಿರುಬೇಳೆ ಇದು ಎರಡನ್ನೂ ಮಿಕ್ಸ್ ಮಾಡಿ. ಅದಕ್ಕೆ ನೋಡಿ, ಇವಾಗ ಇದು ತಣ್ಣಗಾಗಿದೆ. ನೋಡಿ, ಅನ್ನ ಮಾತ್ರ ಮಸ್ತಾಗಿತ್ತು, ಅಂದರೆ ಜಾಸ್ತಿ ಬೇಯಿಸಿಲ್ಲ. ನೀರು ಅದಕ್ಕೇ 2 ಲೋಟ ನೀರು ಹಾಕಿದ್ದು ನಾನು. ನೋಡಿ, ಇವಾಗ ಅನ್ನ ಚೆನ್ನಾಗಿ 3/4 ಭಾಗ ಬೆಂದಿದೆ. ಆದ್ರೂ ಕೆಳಗಡೆ ಇನ್ನೂ ಸ್ವಲ್ಪ ನೀರಿದೆ, ಅದರಲ್ಲೇನು ಪ್ರಾಬ್ಲಮ್ ಏನಿಲ್ಲ. ಅದಕ್ಕೆ ಮತ್ತೆ ಇವಾಗ ಹೆಸರುಬೇಳೆ ಬೆಂದಿದೆಯಲ್ಲ, ಅದನ್ನು ಮಿಕ್ಸ್ ಮಾಡ್ತೀವಿ. ನೀರಿದ್ದರೆ ಏನೂ ತೊಂದರೆ ಇಲ್ಲ. ನೋಡಿ, ಇವಾಗ ಹೆಸರುಬೇಳೆ ಬೆಂದಿತ್ತಲ್ಲ, ಅದನ್ನು ಪೂರ್ತಿ ಇದಕ್ಕೆ ಹಾಕ್ಬಿಡೋಣ. ಇದನ್ನು ಸ್ಮ್ಯಾಶ್ ಏನು ಮಾಡೋದು ಬೇಕಾಗಿಲ್ಲ ಸ್ನೇಹಿತರೆ. ಏನೋ ಹೆಸರುಬೇಳೆನ ಹಂಗೆ ಹಾಕಿ, ಯಾಕಂತಂದರೆ ಇದನ್ನು ಅಕ್ಕಿ ಮತ್ತು ಹೆಸರುಬೇಳೆ ಎರಡೂ ಮಿಕ್ಸ್ ಆಗೋಕ್ಕೆ ಇದು ಮಾಡಬೇಕಲ್ಲ, ಕುದಿಸ್ಬೇಕಲ್ಲ. ಅದಕ್ಕೆ ಇನ್ನು ಇದು ಜಾಸ್ತಿ ಬೇಯಿಸೋದು ಬೇಡ ಹೆಸರುಬೇಳೆ. ನೋಡಿ, ಇವಾಗ ಒಲೆ ಮೇಲೆ ಇಟ್ಕೋತಾ ಇದ್ದೀನಿ, ಎರಡನ್ನೂ ಕುದಿಸ್ಬೇಕು ಅಂತ ಹೇಳಿದ್ನಲ್ವ. ಅದಕ್ಕೆ ನೋಡಿ, ಇವಾಗ ಎರಡೂ ಮಿಕ್ಸಾಗಿ ಚೆನ್ನಾಗಿ ಕುದೀತಾ ಇದೆ. ಕೆಂಪಕ್ಕಿ ಅಂತೂ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ವಾರದಲ್ಲಿ 1 ದಿನ 2 ದಿನ ಮಾಡ್ಕೊಂಡು ತಿಂದರೂ ಸರಿ, ನೀವು ರೈಸ್ ತಿನ್ನೋಕ್ಕಾಗಲ್ಲ ಕೆಂಪಕ್ಕಿ ಅನ್ನನ ಅಂತಂದರೆ. ಮತ್ತು ಕೆಂಪಕ್ಕಿ ಗಂಜಿ ಅಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಹೇಗೆ ಗಂಜಿ ಮಾಡೋದು ನಾನು ತೋರಿಸ್ಕೊಡ್ತೀನಿ ನಿಮಗೆ. ನೋಡಿ, ಇದಕ್ಕೆ ನಾನು ಪಿಂಕ್ ಸಾಲ್ಟ್ ಯೂಸ್ ಮಾಡ್ತಿದ್ದೀನಿ. ನಮ್ಮ ಮನೇಲಿ ಪಿಂಕ್ ಸಾಲ್ಟೇ ನಾವು ಹಾಕೋದು, ಅಂದರೆ
ಕೆಂಪು ಉಪ್ಪು, ಹ್ಞೂ ಅದೇ ಹಾಕೋದು. ಸೊ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬಿಡಿ ಒಗ್ಗರಣೆ ಹಾಕೋಕ್ಕೂ ಮುಂಚೆ. ಆದರೆ ಸ್ನೇಹಿತರೆ, ನಾನು ನಿಮಗೆ ಇನ್ನೊಂದು ತೋರಿಸಿಲ್ಲ, ಏನಂದರೆ ಹಾಲು ನಿಮಗೆ ಆಪ್ಷನ್ನು. ನಿಮ್ಗೆ ಇಷ್ಟ ಇದ್ದರೆ ಇದಕ್ಕೆ ಒಂದು ಅರ್ಧ ಲೋಟ ಹಾಲು ಹಾಕ್ಕೊಬಿಡಿ, ಚಿಕ್ಕ ಲೋಟದಲ್ಲಿ. ತುಂಬ ರುಚಿ ಕೊಡುತ್ತೆ. ನಮ್ಮ ಮನೇಲಿ ಹಾಲು ಹಾಕಿದ್ರೆ ನಮ್ಮ ಮನೆಯವ್ರು ತಿನ್ನಲ್ಲ. ಹಾಗಾಗಿ ಬನ್ನಿ ಇವಾಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಅದಾಗಿದೆ, ಬೆಂದಿದೆ. ಇದಕ್ಕೆ ನಾನು ಸ್ವಲ್ಪ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ. ಇದಕ್ಕೆ ಫಸ್ಟ್ ಒಂದೇ ಒಂದು ಹಸಿಮೆಣ್ಸಿಕಾಯಿ ಹಾಕೋತೀನಿ, ಯಾಕೆಂದರೆ ಖಾರ ಆಗಿಬಿಡುತ್ತೆ, ಮೆಣಸು ಖಾರ ಇರುತ್ತೆ ಹಾಗಾಗಿ. ಮತ್ತು ಕರಿಬೇವಿನ ಸೊಪ್ಪು, ಮತ್ತು ಇವಾಗ ನಾನು ಮೆಣಸು ಮತ್ತು ಜೀರಿಗೆನ ಸ್ವಲ್ಪ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆನಲ್ಲ, ಅಂದರೆ ತರಿ ಪೌಡ್ರ್ ಮಾಡ್ಕೊಂಡಿದ್ದೆ, ತುಂಬ ನೈಸಲ್ಲ, ತರಿ ಪೌಡ್ರು ಅದನ್ನು ಹಾಕಿದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಚಚ್ಚಿಟ್ಕೊಂಡಿದ್ನಲ್ಲ ಅದು. ಇದರಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ಉಳಿಸ್ಕೊತೀನಿ. ಏನಕ್ಕೆ ಗೊತ್ತಾ, ನೆಕ್ಸ್ಟ್ ಹೇಳ್ತೀನಿ. ಇವಾಗ ನೋಡಿ, ಕಾಯಿ ಪೀಸ್ ಇತ್ತಲ್ಲ, ಇದನ್ನು ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಇದು ಸ್ವಲ್ಪ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಅಬ್ಸರ್ವ್ ಆಗಿ ಅದು ಎಣ್ಣೆ ಬಿಟ್ಕೋಬೇಕು. ಅಲ್ಲಿ ತನಕ ಕಾಯಿನ ಸ್ವಲ್ಪ ಹುರ್ಕೊಳ್ಳಿ. ಇದು ಹುರಿದಾದ್ಮೇಲೆ ಇದಕ್ಕೆ ಒಂದು 1/4 ಟೇಬಲ್ ಸ್ಪೂನು ಅರಿಶಿಣ ಹಾಕಿ. ಅರಿಶಿಣ ಹಾಕಿದಷ್ಟು ಒಳ್ಳೆಯದಲ್ವಾ, ಅದಕ್ಕೆ ಅರಿಶಿಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಬೆಂದಾದಮೇಲೆ ನಾವು ಹೆಸರುಬೇಳೆ ಮತ್ತು ಕೆಂಪಕ್ಕಿ ಹಾಕಿ ಬೇಯಿಸಿ ಇಟ್ಕೊಂಡಿದ್ವಲ್ಲ, ಅದನ್ನು ಇದಕ್ಕೆ ಹಾಕಿ. ಸರಿನಾ? ಒಗ್ಗರಣೆ ಹಾಕೋಕ್ಕೂ ಮುಂಚೆ ಹಾಲು ಹಾಕೋದಿದ್ರೆ ಹಾಕ್ಕೊಳ್ಳಿ. ಅದಕ್ಕೇ ನೋಡಿ, ಇವಾಗ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ನಿಮ್ಗೆ ಇನ್ನೊಂದೇನು ಗೊತ್ತಾ, ನಿಮಗೆ ತೆಳು ಬೇಕು ಅಂದರೆ ಇನ್ನೂ ನೀರು ಹಾಕ್ಕೋಬೋದು, ಬಿಸಿನೀರು ಕಾಯಿಸಿಟ್ಕೊಂಡು ನೀರು ಹಾಕ್ಕೋಬೋದು ಒಗ್ಗರಣೆ ಹಾಕೋಕ್ಕೂ ಮುಂಚೆ. ಇಷ್ಟೇ ಸಾಕು, ಕನ್ಸಿಸ್ಟೆನ್ಸಿ ಅಂದರೆ ಇಷ್ಟೇ ಸಾಕು. ನೋಡಿ ಫ್ರೆಂಡ್ಸ್, ಈ ಥರ ತುಂಬ ಚೆನ್ನಾಗಿ ಆಗ್ತಾಯಿದೆ ನೋಡಿ, ಎಷ್ಟು ಚೆನ್ನಾಗಾಗಿದೆ ಅಂತಂತ. ಕೆಂಪಕ್ಕಿ ಪೊಂಗಲ್ಲು ತುಂಬ ಆರೋಗ್ಯವಾದ ಪೊಂಗಲ್ಲು, ಡಯಟ್ ಮಾಡೋರ್ಗಂತೂ ಇದು ತುಂಬ ಒಳ್ಳೆ ಫುಡ್ಡು. ಇದು ಗಂಜಿ ಅಂತೂ ಇನ್ನೂ ತುಂಬ ಚೆನ್ನಾಗಾಗುತ್ತೆ. ಕೆಂಪಕ್ಕಿಲಿ ತುಂಬ ಫೈಬರ್ ಅಂಶ ಇರೋದ್ರಿಂದ ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು. ನೋಡಿ, ಇವಾಗ ಚೆನ್ನಾಗಿ ಕುದೀತಾ ಇದೆ. ನೆಕ್ಸ್ಟು ನಾನು ಇದಕ್ಕೆ ಹುಳಿಗೊಜ್ಜು ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಇವಾಗ ಇದು ಪೊಂಗಲ್ ಆಗಿದೆ, ಎತ್ತಿ ಸೈಡ್ಗೆ ಇಟ್ಬಿಡ್ತೀನಿ. ನಾನಿವಾಗ ಹುಳಿಗೊಜ್ಜು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಇವಾಗ ಇದಕ್ಕೆ ಫಸ್ಟು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಇದಕ್ಕೆ ಒಂದು 1/4 ಟೀ ಸ್ಪೂನ್ ಜೀರಿಗೆ ಹಾಕಿ, ಸಾಸಿವೆ ಬೇಡ, ಎರಡಕ್ಕೂ ಬೇಡ, ಪೊಂಗಲ್ಗೂ ಸಾಸಿವೆ ಬೇಡ, ಇದಕ್ಕೂ ಬೇಡ. ಮತ್ತು ಉಳಿಸ್ಕೊಂಡಿದ್ನಲ್ಲ ಶುಂಠಿ ಬೆಳ್ಳುಳ್ಳಿ, ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಇದು ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ. ಹಾಗಾಗಿ ಶುಂಠಿ ಬೆಳ್ಳುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಯಾವುದೇ ಒಗ್ಗರಣೆ ಆದ್ರೂ ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ. ಉರಿ ಮಾತ್ರ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ, ಸೀದೋಗ್ಬಿಡುತ್ತೆ ಒಗ್ಗರಣೆ. ಹಾಗಾಗಿ ಮತ್ತು ಈರುಳ್ಳಿನ ಉದ್ದುದ್ದಕ್ಕೆ ಉಪ್ಪಿಟ್ಟಿಗೆ ಹೆಚ್ಚುತ್ತೀವಲ್ಲ ಆ ಥರ ಹೆಚ್ಚಿಟ್ಕೊಂಡು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈ ಥರ ಹಾಕ್ಕೊಂಡ್ರೆ, ಸಣ್ಣಕ್ಕೆ ಹೆಚ್ಚಿಟ್ಬಿಟ್ರೆ ಒಗ್ಗರಣೆಲಿ ಬೆಂದೋದ್ರೆ ಈರುಳ್ಳಿ ನಮ್ಮ ಬಾಯಿಗೆ ಸಿಗೋದಿಲ್ಲ. ಹಾಗಾಗಿ ಈ ಥರ ಉದ್ದಕ್ಕೆ ಹೆಚ್ಚಿಟ್ಕೊಳ್ಳಿ. ನೋಡಿ, ಈ ಥರ ಬೇಯಲಿ. ಬೆಂದಾದಮೇಲೆ ನಾನು ಇದಕ್ಕೆ 1/4 ಟೇಬಲ್ ಸ್ಪೂನು ಗರಂ ಮಸಾಲ, 1/4 ಟೇಬಲ್ ಸ್ಪೂನು ಚಿಲ್ಲಿ ಪೌಡ್ರ್ ಹಾಕೋತಾ ಇದ್ದೀನಿ. ನಾನು ಇದಕ್ಕೆ ಅರಿಶಿನ ಪೌಡ್ರು ಬೇಡ, ಇಷ್ಟೇ ಸಾಕು. ಈ ಹುಳಿಗೊಜ್ಜನ್ನ ನನಗೆ ನನ್ನ ಅತ್ತಿಗೆ ಹೇಳ್ಕೊಟ್ಟಿದ್ರು, ಸೊ ನನಗೆ ಗೊತ್ತಿರೋ ಹಾಗೆ ಮಾಡಿದ್ದೀನಿ. ಪೊಂಗಲ್ ಮಾತ್ರ ನಂದು ಓನ್ ರೆಸಿಪಿ, ಆದರೆ ತುಂಬ ಚೆನ್ನಾಗಿ ಬಂತು. ಹಾಗಾಗಿ ನೋಡಿ, ಇಷ್ಟು ಹುಣಸೆಹಣ್ಣನ್ನು ನಾನು ನೆನೆಸಿಟ್ಕೊಂಡಿದ್ದೆ ಒಂದು 1/4 ಗಂಟೆ. ಈಗ ಇದನ್ನು ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಕಿವುಚ್ಬಿಟ್ಟು ಹುಣಸೆ ರಸನ ಈ ಥರ ಒಗ್ಗರಣೆಗೆ ಹಾಕ್ಕೊಳ್ಳಿ. ಇದಕ್ಕೆ ಬೆಲ್ಲ ಏನು ಬೇಡ, ಇದಿಷ್ಟೇ ಸಾಕು. ಇದನ್ನೇ ಒಂದು 2ರಿಂದ 3 ನಿಮಿಷ ಕುದಿಸಿ ಸಾಕು ಫ್ರೆಂಡ್ಸ್. ನಾನು 15 ದಿವಸದಿಂದ ಯಾವುದೇ ಅಡುಗೆ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಯಾಕಂತಂದರೆ ನನಗೆ ಬೆಡ್ ರೆಸ್ಟ್ ಹೇಳ್ಬಿಟ್ಟಿದ್ರು, ಕಾಲು ತುಂಬ ನೋವಾಗ್ಬಿಟ್ಟಿತ್ತು. ಹಾಗಾಗಿ ಸೊ ಅದರಿಂದ ಮಾಮೂಲಿ ದೇವರ ಹಾಡುಗಳಾಗ್ತಾಯಿದ್ದೆ. ನೋಡಿ, ಇವಾಗ ಇದಕ್ಕೆ ಉಪ್ಪು ಹಾಕ್ಕೊಳ್ಳಿ, ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಅಷ್ಟೇ. ಇನ್ನೇನು ಮಾಡೋಂಗಿಲ್ಲ ಫ್ರೆಂಡ್ಸ್, ಇದಕ್ಕೆ ಇನ್ನೇನು ಹಾಕೋ ಆಗಿಲ್ಲ. ಇವಾಗ ಕಾಲು ನೋವು ಸ್ವಲ್ಪ ಪರವಾಗಿಲ್ಲ, ನಿಂತ್ಕೊಂಡು ವೆಯ್ಟ್ ಬಿಟ್ಟು ವೀಡಿಯೋ ಎಲ್ಲ ಮಾಡೋಕ್ಕಾಗಲ್ಲ ಅಂತಂತ ನಾನು ಅಷ್ಟಿಂದ ವೀಡಿಯೋ ಹಾಕೋಕ್ಕಾಗಲಿಲ್ಲ, ಅಡುಗೆ ವೀಡಿಯೋ. ಇವತ್ತಿಂದ ಶುರು ಮಾಡಿದೆ. ಇನ್ನೇನು 15 ಡೇಸಿಂದ ತಿನ್ನೋ ಕೂತಿರು ಇಷ್ಟೇ ಮಾಡಿದ್ದಾಯಿತು. ಸೊ ಇವತ್ತಿಂದ ಶುರು ಮಾಡಿದ್ದೀನಿ. ನಿಮಗೆ ನನ್ನ ಅಡುಗೆಗಳು ಇಷ್ಟ ಆಗಿರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವಾಗಲೂ ನನಗೆ ಪ್ರೋತ್ಸಾಹ ನೀಡಿ. ನಾನು ನಿಮ್ಮನ್ನ ಅದನ್ನೇ ಕೇಳ್ಕೊಳ್ಳೋದು.
ನಮ್ಮ ಜೊತೆ ಯಾವಾಗಲೂ ಸದಾ ಇರಿ ಫ್ರೆಂಡ್ಸ್. ನೋಡಿ ಇವಾಗ ಹುಳಿಗೊಜ್ಜು ಆಯಿತು, ಮತ್ತು ಪೊಂಗಲ್ಲು ಬಡಿಸ್ತಾ ಇದ್ದೀನಿ. ಟೇಸ್ಟ್ ಹೇಗಿದೆ ಅಂತ ನೋಡಿ ಹೇಳ್ಬೇಕು ನೀವು. ತುಂಬ ಚೆನ್ನಾಗಾಯಿತು. ನನ್ನ ಹಸ್ಬೆಂಡ್ ಅಂತೂ ತುಂಬ ಇಷ್ಟಪಟ್ಟರು. ವೈಟ್ ರೈಸಲ್ಲೂ ಪೊಂಗಲ್ ಮಾಡ್ಬೋದು, ಬಟ್ ಅದರದ್ದೇ ಇದೇ ಥರ ಪೊಂಗಲ್ ಮಾಡ್ಬೋದು, ಬಟ್ ಅದರದ್ದೇ ಪ್ರೊಸೀಜರ್ ಬೇರೆ ಇದೆ. ಇನ್ನೊಂದು ದಿನ ಮಾಡಿ ತೋರಿಸ್ತೀನಿ. ನೋಡಿ ಕೆಂಪಕ್ಕಿ ಪೊಂಗಲ್ಲು ಹುಳಿಗೊಜ್ಜು ತುಂಬ ಚೆನ್ನಾಗಿ ಬಂತು. ಒಂದು ಸರಿ ಮಾಡಿ ಮನೇಲಿ ಟೇಸ್ಟ್ ನೋಡಿ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಾನು. ನಿಮ್ಗೆ ಇಷ್ಟ ಆಗಿದರೆ ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.